ಸಿಎಂ ಮೇಲೆ ಕೂಡ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇಷ್ಟೆಲ್ಲ ಆದರೂ ಪೆನ್ ಡ್ರೈವ್ ಬಿಡುಗಡೆ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇಲ್ಲ. ತಂದೆ ತಾಯಿಗೆ ಧೈರ್ಯ ತುಂಬೋದಕ್ಕೆ ಹೋದ್ರೆ ಸಿಎಂ ಏನ್ ಮಾತನಾಡ್ತಾರೆ? ಸಿಎಂ ಸಿದ್ದರಾಮಯ್ಯನವರೇ ನೀವು ಮನುಷ್ಯರ ಅಂತ ಕೂಡ ಅಂತ ಪದವನ್ನು ಕೂಡ ಕುಮಾರಸ್ವಾಮಿ ಬಳಕೆ ಮಾಡಿದ್ದಾರೆ. ಸರ್ಟಿಫಿಕೇಟ್ ಕೊಟ್ಟ ಮೇಲೆ SIT ಇಂದ ನಮಗೆ ನ್ಯಾಯ ಸಿಗುತ್ತಾ? ನಮ್ಮ ತಂದೆ ತಾಯಿಯ ಆರೋಗ್ಯವೇ ನಮಗೆ ಮುಖ್ಯ ಅಂತ ಕೂಡ ಸ್ಪೆಸಿಫಿಕ್ ಆಗಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಮೇಲೆ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಈ ಇಡೀ ಪ್ರಕರಣದಲ್ಲಿ DK ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರ ಪಾತ್ರವೂ ಇದೆ ಅಂತಕ್ಕಂಥದ್ದೇ ಅವರ ಮಾತಿನ ಸಾರಾಂಶ. ಈ ಕ್ಷಣದವರೆಗೂ ನಾವು ನೋಡಿದ್ರೆ DK ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರ ಮೂವ್ಮೆಂಟ್ಗಳು. ನಿನ್ನೆ ಅವರೇನು ದೇವರಾಜೇಗೌಡರು ಒಂದು ಮಾತಿಡೋದ್ರಲ್ಲಿ ಯಾರೋ ಇಬ್ಬರು SP ಹಾಕಿದಿರಲ್ಲ, ಯಾತಕ್ಕೆ ದೇವರಾಜೇಗೌಡರಿಗೆ ಹೀಗೆ ಬರ್ಕೊಡು ಅಂತ ಕೇಳಿದ್ರು, ಒಂದು ಪ್ಯಾರ ತೆಗೆದಾಕು ಅಂತ ಯಾಕೆ ಡಿಮ್ಯಾಂಡ್ ಮಾಡಿದ್ರು ಹೇಳಿದ್ದಾರಲ್ಲ ನೆನ್ನೆ ಅವರು. ಇನ್ನೂ ಅಫಿಷಿಯಲ್ ಆಗಿ ಕರೆದಿಲ್ಲ ಅವರು ದೇವರಾಜೇಗೌಡರನ್ನ, ಅನ್ಅಫಿಷಿಯಲ್ ಆಗಿ ಕರ್ಸೋವ್ರೆ. ಅಫಿಷಿಯಲ್ ಆಗಿ